ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದೆ. ಸುಮಾರು 2022ರಿಂದ 2024ರವರೆಗೆ ಈ 3 ವರ್ಷಗಳ ಅವಧಿಯಲ್ಲಿ ಇವೇನು ಭೂ ಕಬಳಿಕೆ ಘಟನೆಗಳಾಗಿದ್ದು, ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿತ್ತು. ಆ 27 ಪ್ರಕರಣಗಳು 2022 ಮತ್ತು 2024ರ ಮಧ್ಯೆ ಆದಂಥ ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ 27 ಪ್ರಕರಣಗಳು ದಾಖಲಾದ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದರಿಂದ ಅವುಗಳ ಇನ್ವೆಸ್ಟಿಗೇಷನ್, ಯಾಕಂತಂದ್ರೆ ಮಾಡಸ್ ಆಪರೆಂಡಿ ಒಂದೇ ಇರೋದ್ರಿಂದ ಇವುಗಳ ಇನ್ವೆಸ್ಟಿಗೇಷನ್ನು ಸುಲಭವಾಗಿ ಮತ್ತೆ ಒಂದೇ ರೀತಿಯಲ್ಲಿ ಮತ್ತೆ ದಾಖಲಾತಿಗಳ ಸಂಗ್ರಹ ಆಗಿರಬಹುದು, ಇನ್ನಿತರ ವಿಚಾರಗಳಿಗೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನಮ್ಮ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಮನಗೂಳಿ ಮತ್ತು PSI ಆದಂತಹ IM ದುಂಬಿಸಿ ಬಸವನ ಬಾಗೇವಾಡಿ ಮತ್ತು PSI ಅಪರಾಧ ತಾಳಿಕೋಟೆ RS ಬಂಗಿ ಮತ್ತು ಅವರ ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ ಸಿಬ್ಬಂದಿಗಳಾದಂತಹ IM ಪೆಂಡಾರಿ ಮತ್ತು YB ಕವಾಡೆ ಮತ್ತು SP ಹುಣಸಿಕಟ್ಟಿ ಹೀಗೆ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿಕೊಂಡು ಕಳೆದ 1 ವರ್ಷದಿಂದ ಈ ಎಲ್ಲ 27 ಪ್ರಕರಣಗಳನ್ನು ತನಿಖೆ ಮಾಡಿ ಈಗ ಒಂದು ಲಾಜಿಕಲ್ ಎಂಡಿಗೆ ತರಲಾಗಿದೆ. ಈ 27 ಪ್ರಕರಣಗಳ ಮಾಹಿತಿಯನ್ನು ಮತ್ತು ಆ ಪೊಲೀಸ್ ಠಾಣಾ ವ್ಯಾಪ್ತಿ ಎಲ್ಲ ಮಾಹಿತಿಗಳನ್ನು ನಿಮಗೆ ಪ್ರೆಸ್ ನೋಟ್ನಲ್ಲಿ ಕೊಡಲಾಗಿದೆ. ಈ 27 ಪ್ರಕರಣಗಳಲ್ಲಿ ಒಟ್ಟು 25 ಪ್ರಕರಣಗಳಲ್ಲಿ ಭೂ ಮಾಲೀಕರು 158 ಎಕರೆ 13 ಗುಂಟೆ ಜಮೀನು ಮತ್ತು 9 NA ಪ್ಲಾಟ್ಗಳನ್ನು ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡಿರ್ತಾರೆ. ಈ ಎಲ್ಲ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಪಟ್ಟಿ ಆಧಾರ್ ಕಾರ್ಡ್ಗಳನ್ನು ಮತ್ತು ಪಟ್ಟಿ ಪತ್ರಗಳನ್ನು ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂಥ ಈ ಪ್ರಕರಣಗಳು. ಒಟ್ಟು ಇದರಲ್ಲಿ 27 ಪ್ರಕರಣಗಳಲ್ಲಿ 25 ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ, 2 ಪ್ರಕರಣಗಳು ಬಿ ರಿಪೋರ್ಟ್ ಆಗಿದೆ. ಈ 25 ಪ್ರಕರಣಗಳಲ್ಲಿ ಒಟ್ಟು 200 ಜನ ಆರೋಪಿತರನ್ನಾಗಿ ದೋಷಾರೋಪಣಾ ಪಟ್ಟಿಯನ್ನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅವರು ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದು ನಾವು ಸಾರ್ವಜನಿಕರಿಗೆ ತಿಳಿಸೋದು ಅತಿ ಅವಶ್ಯಕವಾಗಿದೆ. ಹಾಗಾಗಿನೇ ಇವತ್ತಿನ ಪ್ರೆಸ್ ಮೀಟು. ಯಾವ ರೀತಿ ಈ ಗ್ಯಾಂಗನ್ನು ಕಟ್ಟಿಕೊಂಡು ಅದರಲ್ಲಿ ಸುಮಾರು 9 ಜನ ದೇ ಆರ್ ದ ರಿಪೀಟೆಡ್ ಅಫೆಂಡರ್ಸ್ ಅಂತಂತಂದ್ರೆ ದೇ ಆರ್ ಆರ್ಗನೈಸ್ ಆಗಿ ಈ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಇನ್ನು ಉಳಿದಂಥ ಜನ ಇವರಿಗೆ ಒನ್ ಆರ್ ದಿ ಅದರ್ ವೇ ಸಾಕ್ಷ್ಯಾಧಾರಗಳಾಗಿ ಆಗಲಿ ಅಥವಾ ಒರಿಜಿನಲ್ ಮಾಲೀಕರ ಇಂಪರ್ಸನೇಷನ್ ಅವರ ಮರೆಮಾಚಿ ಇವರೇ ಒರಿಜಿನಲ್ ಓನರ್ಸ್ ಅನ್ನೋ ರೀತಿ ಮತ್ತು ಎಲ್ಲ ದಾಖಲಾತಿಗಳಿಗೆ ಸಿಗ್ನೇಚರು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ ವಿಸಿಟ್ಟು ಮತ್ತು ಎಲ್ಲೆಲ್ಲಿ ಎವಿಡೆನ್ಸಸ್ಗಳು ಬೇಕಾಗುತ್ತೆ ಆ ರೀತಿಯಾಗಿ ಸಪೋರ್ಟ್ ಮಾಡಿದಂಥ ಉಳಿದಂಥ ಜನರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಒಟ್ಟು 200 ಜನರುಗಳ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಲಾಗಿದೆ. ಯಾವ ರೀತಿ ಇವ್ರು ಮಾಡ್ತಿದ್ರು ಅಂತಂದರೆ ಇವರೆಲ್ಲ ಕಮಿಷನ್ ಏಜೆಂಟ್ಸ್ಗಳು, ಚಿಕ್ಕ ಪುಟ್ಟ ಪ್ಲಾಟ್ಗಳನ್ನು ಮಾರೋದು ಅಥವಾ ರಿಯಲ್ ಎಸ್ಟೇಟ್ ಮಾಡೋದು, ಇವರೇನು ಏಜೆಂಟ್ಸ್ಗಳಿರ್ತಾರೆ ಇವ್ರಿಗೆ ಮತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಬಾಂಡ್ ರೈಟರ್ಸ್ ಇವರಿಗೆ ಒಂದು ಸಂಬಂಧ ಇರುತ್ತೆ, ನಕ್ಸಸ್ ಇರುತ್ತೆ. ಇವ್ರಿಗೆ ಮತ್ತು ಬಾಂಡ್ ರೈಟರ್ಸಿಗೆ ಅವ್ರಿಗೆ ವಿಚಾರಗಳು ಈಸಿಯಾಗಿ ಗೊತ್ತಾಗುತ್ತೆ. ಎಲ್ಲಿ ಜಮೀನನ್ನು ಮಾರ್ತಾ ಇದ್ದಾರೆ ಅಥವಾ ಜಮೀನು ಒಂಟಿ ಹೆಸರಲ್ಲಿ ಯಾರಾದರೂ ಹೆಸರಲ್ಲಿ ಇದೆಯಾ, ವಯಸ್ಸಾದವ್ರ ಹೆಸರಲ್ಲಿ ಇದೆಯಾ, ಅಥವಾ ಆ ಜಮೀನುಗಳ ಓನರ್ಸು ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಎಲ್ಲಾದರೂ ಅವ್ರು ಸೆಟ್ಲ್ ಆಗಿದ್ದಾರಾ, ಬೆಂಗಳೂರು ಸೆಟ್ಲ್ ಆಗಿದ್ದಾರಾ ಅಥವಾ ಬೇರೆ ರಾಜ್ಯಗಳಲ್ಲಿ ಸೆಟ್ಲ್ ಆಗಿದ್ದಾರಾ, ಮುಂಬೈ ಸೆಟ್ಲ್ ಆಗಿದ್ದಾರಾ, ಪುನಃ ಸೆಟ್ಲ್ ಆಗಿದ್ದಾರೆ. ಯಾಕಂತಂದರೆ ಒಂದು ಕಡೆ ಏಜೆಂಟು, ಒಂದು ಕಡೆ ಬಾಂಡ್ ರೈಟರು, ಇವರಿಗೆ ಸಂಪೂರ್ಣವಾದಂಥ ಮಾಹಿತಿ ಈಸಿಲಿ ಇವರಿಗೆ ದೊರಕ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಕಮಿಷನ್ ಪಡೆಯುವಂಥ ಏಜೆಂಟ್ರಾಗಿರ್ಬೋದು ಮತ್ತು ಬಾಂಡ್ ರೈಟರ್ಸ್ ಆಗಿರ್ಬೋದು, ಸೊ ಯಾವ ಜಮೀನುಗಳನ್ನು ಮಾರಾಟ ಮಾಡಿದರೆ ಯಾವ್ಯಾವ ದಾಖಲೆಗಳನ್ನು ನಾವು ಸಂಗ್ರಹಿಸಬಹುದು, ಯಾವ ರೀತಿ ಸಂಗ್ರಹಿಸ್ಬೋದು, ಯಾವ ರೀತಿ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ವಿಕ್ಟಿಮ್ಗಳನ್ನು ಯಾವ ರೀತಿ ಹುಡುಕ್ತಿದ್ರು, ಎಂಥ ಜಮೀನುಗಳನ್ನು ಹುಡುಕ್ತಿದ್ರು ಅಂತಂದರೆ ವಯಸ್ಸಾದವರು ಮತ್ತು ಜಮೀನು ಬಹಳಷ್ಟಿದ್ದು ಒಬ್ಬರೇ ಹೆಸರಲ್ಲಿ ಇದ್ದಿದ್ದು ಮತ್ತು ಆ ಓನರ್ಸ್ಗಳು ಇಲ್ಲಿ ಲೋಕಲ್ ಇಲ್ಲದೆ ಇದ್ದಂಥವ್ರನ್ನ ಐಡೆಂಟಿಫೈ ಮಾಡಿ ಅಂಥ ಜಮೀನುಗಳ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು. ಯಾವ ರೀತಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಅಂದರೆ ಬಡವರು ಇರ್ತಾರೆ, ನಿರ್ಗತಿಕರು ಇರ್ತಾರೆ, ಅವರಿಗೆ ಏನು ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಯಾವುದಕ್ಕೆ ಬರ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಆಲೋಚನೆಯೂ ಕೂಡ ಅವ್ರಿಗಿರಲ್ಲ. ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟುಬಿಟ್ಟು ಮೂಲ ಓನರ್ಗಳ ಆಧಾರ್ ಕಾರ್ಡು ಅಥವಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವರ ಹೆಸರಿನಲ್ಲಿ ಇವರು ಫೇಕ್ ಪರ್ಸನ್ಸ್ಗಳು, ಈ ಫೇಕ್ ಇನ್ನೋಸೆಂಟ್, ಅದು ಪರ್ಟಿಕ್ಯುಲರ್ಲಿ ಲೋಕಲ್ ಇರದೇ ಇರೋರು ಬೇರೆ ಕಡೆ ಇದ್ದಂಥವ್ರನ್ನ ಕರ್ಕೊಂಡು ಬಂದುಬಿಟ್ಟು ಆಧಾರ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಮತ್ತು ಇನ್ನಿತರ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ ಅವ್ರಿಗೆ ಸ್ವಲ್ಪ ಇಂತಿಷ್ಟೇ ಅಂತ ಹಣ ಕೊಟ್ಟು ಅವರನ್ನು ಬಳಸ್ಕೊತಾ ಇದ್ರು.
ನೆಕ್ಸ್ಟ್ ಇವ್ರದ್ದು ಮಾಡಸ್ ಅಪ್ರೆಂಡಿ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ, ಈಗ ನಾವು ಒಂದು 4 ಜನ ಗ್ಯಾಂಗ್ ಮೆಂಬರ್ಸ್ ಇದೀವಿ ಅಂತಂತಂದ್ರೆ, ಈ ಫೇಕ್ ಓನರ್ಸೇ ಒರಿಜಿನಲ್ ಓನರ್ಸ್ ಬರದೇ ಇದ್ದಾಗ ಅವರ ಗುಂಪಿನಲ್ಲಿರುವಂತ ಒಬ್ಬ ಸದಸ್ಯನನ್ನೇ ಫೇಕ್ ಓನರ್ನಾಗಿ ಮಾಡಿ ಆತನಿಂದ ಆ ಗುಂಪಿನ ಇನ್ನೊಬ್ಬ ವ್ಯಕ್ತಿನೇ ಖರೀದಿ ಹಾಕೊಳ್ಳೋದು. ಅವಾಗ ಏನಾಗುತ್ತೆ, ಥರ್ಡ್ ಪಾರ್ಟಿ ಪರ್ಸನ್ಗೆ ಮಾರಾಟ ಮಾಡಬೇಕಾದ್ರೆ ಸೆಕೆಂಡ್ ಪಾರ್ಟಿ ಪರ್ಸನ್ ಇಸ್ ಅವೈಲೇಬಲ್, ಹಿ ಇಸ್ ದ ಒರಿಜಿನಲ್ ಓನರ್ ಅನ್ನೋ ರೀತಿ ತೋರಿಸ್ಕೊಳ್ಳೋದು. ಆ ರೀತಿ ಮೂರನೇ ವ್ಯಕ್ತಿಗೆ ಮಾರುವಂಥದ್ದನ್ನು ಕೂಡ ನಾವು ಇಂಥ ಪ್ರಕರಣಗಳಲ್ಲಿ ಕಂಡು ಬರುತ್ತೆ. ಅಷ್ಟೇ ಅಲ್ಲದೆ ಈಗ ಮೂಲ ಓನರ್ ಸಿಕ್ಕಾದ ಮೇಲೆ ಅದನ್ನ ಥರ್ಡ್ ಪಾರ್ಟಿಗೆ, ಅಂದರೆ ಫಸ್ಟ್ ಟೈಮ್ ಪರ್ಚೇಸಿಂಗ್ದಲ್ಲಿ ಒಬ್ಬನ ಅವರ ಗುಂಪಿನ ಸದಸ್ಯದಲ್ಲಿ ಇದ್ದವನ್ನೇ ಮೂಲ ಓನರ್ ಅಂತ ತೋರಿಸಿ ಫಸ್ಟ್ ಪರ್ಚೇಸ್ ಮಾಡಿಬಿಟ್ರೆ ಸೆಕೆಂಡ್ ಪರ್ಚೇಸ್, ಥರ್ಡ್ ಪರ್ಚೇಸ್, ಫೋರ್ತ್ ಪರ್ಚೇಸಿಂಗ್ ಸಮಸ್ಯೆನೇ ಇರಲ್ಲ. ಯಾಕೆ, ನಿಮಗೆ ಲ್ಯಾಂಡ್ ರೆಕಾರ್ಡ್ಸು ಒಬ್ಬ ಒರಿಜಿನಲ್ ಇಲ್ಲೇ ವ್ಯಕ್ತಿ ಜೀವಂತ ಇದ್ದಾನೆ ಅನ್ನೋದನ್ನ ಅವರು ಪ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗಿ ಓನರ್ಶಿಪ್ಪು ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ಈ ಏನು ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂತಹ ಮಾಲಕರು ಏನಿರ್ತಾರೆ, ಅವರ ಕೊಡುವಂಥ ಅಡ್ರೆಸ್ಗಳಲ್ಲಿ ಅವ್ರು ಇರ್ತಿರ್ಲಿಲ್ಲ, ಅವ್ರು ಕೊಡುವಂಥ ಊರುಗಳಲ್ಲಿ ಅವ್ರು ಇರ್ತಿರ್ಲಿಲ್ಲ. ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಪರ್ಚೇಸ್ ಮಾಡೋರಿಗೆ ಇವರು ಹತ್ರ ತರಿಸ್ತಿರ್ಲಿಲ್ಲ, ಸೇರಿಸ್ತಿರ್ಲಿಲ್ಲ. ಅವ್ರನ್ನ ಹುಡ್ಕೊಂಡು ಹೋದ್ರು ಕೂಡ ಆ ಊರುಗಳಲ್ಲಿ ಇರ್ತಿರ್ಲಿಲ್ಲ. ಸೊ ಆ ರೀತಿಯಾಗಿ ಆ ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂಥ ಓನರ್ಸ್ಗಳನ್ನು ಕೂಡ ಸಾರ್ವಜನಿಕರ ಕೈಗೆ ಸಿಗಲಾರ್ದಾಗೆ ನೋಡ್ಕೊಂಡಿರ್ತಾರೆ. ಆಮೇಲೆ ಇದನ್ನ ಮತ್ತೆ ಅಗೇನ್ ವಿಷಿಯಸ್ ಸೈಕಲ್ ಇದು. ಈ 4 ಗುಂಪಿನಲ್ಲಿದ್ದವರು ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿಗೆ ಮಾರಿಬಿಟ್ಟು ಮತ್ತೆ ಥರ್ಡ್ ಪಾರ್ಟಿ ಅಂತ ಆ ಗುಂಪಿನ ಸದಸ್ಯರಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿಗೆ ಮಾರೋದು. ಲ್ಯಾಂಡು ಹೊರಗಡೆ ಓನರ್ಶಿಪ್ ಅಷ್ಟೇ ಚೇಂಜ್ ಆಯಿತು, ಮತ್ತೆ ವಾಪಸ್ ಅವ್ರ ಗುಂಪಿನ ತಂಡದ ಸದಸ್ಯರಿಗೆ ಬರೋ ರೀತಿ ಮಾಡ್ಕೊಳ್ಳುವಂಥದ್ದನ್ನು ಕೂಡ ಇವ್ರದೊಂದು ಮಾಡಸ್ ಆಪರೆಂಡಿ ಕಂಡು ಬರುತ್ತೆ. ಮೋಸ್ಟ್